ಕಂದಮ್ಮ. My name is Anna Sharat Shetty. I make paneer. Hey guys, welcome back to our YouTube channel. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಮಾಡುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರಾಗಿ ದೋಸೆನ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ದನದ ಹಾಲಿಂದ ಮಾಡಿರುವಂತಹ ಪನ್ನೀರನ್ನ ಹೇಗ್ ಮಾಡೋದು, ಪನ್ನೀರ್ ಗ್ರೇವಿ ಕೂಡ ಹೇಗ್ ಮಾಡೋದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಮಕ್ಕಳ ಜೊತೆಗಿನ ಇವತ್ತಿನ ವಿಡಿಯೋ ಮಿಸ್ ಮಾಡದೆ ಎಂಡ್ ತನಕ ನೋಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಸ್ಟಾರ್ಟೆಡ್. ಇನ್ನ ಬೆಳಗ್ಗೆನೆ ವ್ಲಾಗ್ ಅನ್ನ ಯಾಕೆ ಸ್ಟಾರ್ಟ್ ಮಾಡ್ದೆ ಗೊತ್ತಿಲ್ಲ. ಇವಾಗಷ್ಟೇ ವಾಕಿಂಗ್ ಮುಗಿಸಿ ಬಂದ್ವಿ. ಬೆಳಿಗ್ಗೆ ಬೇಗ ಎದ್ದು ವಾಕಿಂಗ್ ಹೋಗ್ತೀವಿ. ಬಂದ ತಕ್ಷಣ ನನ್ನ ರೆಗ್ಯುಲರ್ ರೂಟೀನ್ ಸ್ಟಾರ್ಟ್ ಆಗುತ್ತೆ ಬ್ರೇಕ್ಫಾಸ್ಟ್ ಇಂದ. ನಮ್ಮ ಮನೆಯಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ರಾಗಿ ದೋಸೆ ಹಾಗೆ ಓಟ್ಸ್ ದೋಸೆ ಅಂತೂ ಕಾಮನ್ ಆಗ್ಬಿಟ್ಟಿದೆ. ಇನ್ನ ರಾಗಿ ದೋಸೆ ಮಾತ್ರ ಅಲ್ಲ, ರಾಗಿ ರೋಟಿ ಕೂಡ ಮನೆಯಲ್ಲಿ ದಿನಾಲು ಇದ್ದೇ ಇರುತ್ತೆ. ಸಂಜೆ ನಾವು ಅನ್ನದ ಬದಲಿಗೆ ರಾಗಿ ರೋಟಿ ತಿನ್ನೋದು. ಸೊ ಅದರ ರೆಸಿಪಿ ಕೂಡ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಸೊ ತುಂಬಾ ಈಸಿಯಾಗಿ ಮಾಡುವಂತಹ ಈ ರಾಗಿ ದೋಸೆನ ಹೇಗ್ ಮಾಡೋದು ಅನ್ನೋದನ್ನ ಸಿಂಪಲ್ ಆಗಿ ಇವಾಗ ಶೇರ್ ಮಾಡ್ತೀನಿ. ಮೊದ್ಲಿಗೆ ನಾನು ಹಿಟ್ಟನ್ನ ಇಲ್ಲಿ ನಾನು 2 ಕಪ್ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡೋದು ಇದ್ರೆ ಚೆನ್ನಾಗಿರತ್ತೆ. ಸೌಂಡ್ ಅಲ್ಲಾದ್ರೆ ಸ್ವಲ್ಪ ಹಿಡಿಯತ್ತೆ. ಸೊ ಮಿಕ್ಸ್ ಮಾಡೋದನ್ನ ತೆಗೆದುಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಕಬ್ಬಿಣದ ಕಾವಲಿ ನಾನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ಕಾವಲಿಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆಯನ್ನ ಸ್ಪ್ರೇ ಮಾಡಿಕೊಂಡು ಇವಾಗ ನಾನು ಮೊದಲನೇ ದೋಸೆ ಮಾಡ್ತಾ ಇದ್ದೀನಿ. ಮೊದಲನೇ ದೋಸೆ ಸ್ವಲ್ಪ ದಪ್ಪ ಆಗಿ ಬರಬಹುದು, ಯಾಕಂದ್ರೆ ನಮ್ಗೆ ನೀರಿನ ಕನ್ಸಿಸ್ಟೆನ್ಸಿ ಅಷ್ಟು ಗೊತ್ತಾಗೋದಿಲ್ಲ. ನೆಕ್ಸ್ಟ್ ದೋಸೆಗೆ ನೀರನ್ನ ಸರಿಯಾಗಿ ಸೇರಿಸ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸಾಂಬಾರ್ ಏನಾದ್ರೂ ಇದ್ರೆ ಚಟ್ನಿ ಅಂತೂ ಇರ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಖಾಲಿ ದೋಸೆ ತಿನ್ಲಿಕ್ಕೆ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ. ಸೊ ಇವಾಗ ನಾನು ದೋಸೆನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನೀವೇನಾದ್ರೂ ವೆಯ್ಟ್ ಲಾಸ್ ಮಾಡ್ತಾ ಇದ್ರೆ ಇದನ್ನ ಕಂಪಲ್ಸರಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಲ್ಲಿ ಇರ್ಲಿ. ಈ 2026 ಅಲ್ಲಿ ಮಿಸ್ ಮಾಡದೆ ತಿಂದಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳಿದ್ರೆ ಈ ರಾಗಿ ದೋಸೆ ನಾನು. ಸೊ ಇದರಿಂದ ನನಗೆ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಯ್ತು. ತುಂಬಾ ಸಾಫ್ಟ್ ಆಗಿ ಬರುತ್ತೆ. ನೋಡ್ಬಹುದು ಇಲ್ಲಿ ಎಷ್ಟು ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳಿ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೆ ರಾಗಿ ಹಿಟ್ಟನ್ನ ಮಾಡಿಸಿ ಇಟ್ಕೊಂಡ್ರೆ ಮನೆಯಲ್ಲಿ 5 ಮಿನಿಟ್ ಅಲ್ಲಿ ಮಾಡುವಂತ ಬ್ರೇಕ್ಫಾಸ್ಟ್ ರೆಸಿಪಿ ಕೂಡ ಇದೆ ಅಂತ ಹೇಳ್ಬಹುದು. ಸೊ ಬನ್ನಿ, ಇವಾಗ ನಾನು ನಿನ್ನೆ ಅಷ್ಟೇ ಪನ್ನೀರ್ ಮಾಡಿದ್ದೆ. ಆ ಪನ್ನೀರ್ ರೆಸಿಪಿಯನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದು ಬಂದು ನಮ್ಮ ದನದ ಹಾಲಿಂದ ಮಾಡಿರುವಂತಹ ಪನ್ನೀರ್. ಸೊ ಇದನ್ನ ಹೇಗ್ ಮಾಡೋದು, ರಾತ್ರಿ ಹಾಲು ಕಾಯಿಸುವ ಸಮಯದಲ್ಲಿ ನಾನು ಇದನ್ನ ಮಾಡಿ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಬಿಡ್ತೀನಿ. ಬೆಳಿಗ್ಗೆ ನನಗೆ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಹಾಲನ್ನ ಕಾಯಿಸ್ಲಿಕ್ಕೆ ಇಟ್ಟಿದ್ದೆ. ಇವಾಗ ಇದಕ್ಕೆ ನಾನು ಲೆಮನ್ ಅನ್ನ ಕಟ್ ಮಾಡಿ ಹಾಕ್ತೀನಿ. ಹಾಲು ಕುದೀತಾ ಇದೆ. ಈಗ ಚೂರು ಮಿಕ್ಸ್ ಮಾಡಿ ಸ್ವಲ್ಪ ಚೂರು ಹಿಂಡುವ. ಪನ್ನೀರ್ ಮಾಡ್ತಾ ಇದ್ವಿ. ಚೂರು ಹಿಂಡುವ ತುತ್ತು ಮಾಡಿ. ವಾರಕ್ಕೊಮ್ಮೆ ನಾನು ಮನೆಯಲ್ಲೇ ಪನ್ನೀರ್ ಮಾಡ್ತಾ ಇದ್ದೆ. ಶಾಪ್ ಅಲ್ಲಿ 1 ಲೀಟರ್ ಹಾಲು ತಂದು ಮಾಡ್ತಾ ಇದ್ದಿದ್ದೆ. ಇವತ್ತು ನಮ್ಮ ದನದ ಹಾಲಲ್ಲಿ ಮಾಡ್ತಾ ಇದ್ದೇನೆ. ಸೊ ಪನ್ನೀರ್ ಮಾಡ್ಲಿಕ್ಕೆ ಈ ರೀತಿ ಪನ್ನೀರ್ ಮೇಕರ್ ಅನ್ನ ತಂದಿಟ್ಕೊಂಡಿದ್ದೀನಿ. ಜಾವ ಸಿಂಧು ಗುಜರಾತ ದಾವಿನ ಉಚ್ಚಲವಂಗ. ಪನ್ನೀರ್ ನೋಡಿ ಎಷ್ಟು ಚೆನ್ನಾಗಿ ಟಚ್ ಮಾಡ್ಬೇಡ ಬಾಬು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಗ್ಯಾಸ್ ಬಂದ್ ಮಾಡ. ನಾಳೆ ಪನ್ನೀರ್ ಗ್ರೇವಿ ಏನಾದ್ರೂ ಮಾಡ್ಬೇಕಾದ್ರೆ ಹಿಂದಿನ ದಿನನೇ ಪನ್ನೀರನ್ನ ರೆಡಿ ಮಾಡಿಟ್ಕೊಳ್ಳಿ, ಅಥವಾ ಮಧ್ಯಾಹ್ನ ಮಾಡೋದಾದ್ರೆ ಬೆಳಿಗ್ಗೆ ರೆಡಿ ಮಾಡಿಟ್ಕೊಳ್ಳಿ. ಕ್ವಿಕ್ ಆಗಿ ಕೂಡ ಇದನ್ನ ಮಾಡಬಹುದು. ಏನು ಇಲ್ಲ, ತುಂಬಾ ಈಸಿಯಾಗಿ ಮಾಡುವಂತದ್ದು. ಹಾಲನ್ನ ಕುದಿಸಿದ್ಮೇಲೆ ಅದಕ್ಕೆ ಲೆಮನ್ ಎಲ್ಲ ಹಾಕಿದ್ರೆ ಅದು ಹಾಲು ಒಡೆದು ಹೋಗುತ್ತೆ. ಸೊ ಅವಾಗ ಅದನ್ನ ಈ ರೀತಿ ಪಾತ್ರೆಯಲ್ಲಿ ಹಾಕಿ ಒಂದ್ 5 ನಿಮಿಷ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಹೊರಟು ಹೋಗುತ್ತೆ. ಇವಾಗ 5 ಮಿನಿಟ್ ಆಯ್ತು ಅಷ್ಟೇನೆ. ಇವಾಗ ನಾನೊಂದು ಪ್ಲೇಟ್ಗೆ ಹಾಕಿ ಅದನ್ನ ಚೆನ್ನಾಗಿ ನಾನು ಪೀಸ್ ಮಾಡ್ಕೊಳ್ತೀನಿ. ನನಗೆ ಯಾವ ರೀತಿ ಪೀಸ್ ಬೇಕು, ಚಿಕ್ಕ ಪೀಸ್ ಆದ್ರೆ ಚಿಕ್ಕ ಪೀಸು, ದೊಡ್ಡ ಪೀಸ್ ಆದ್ರೆ ದೊಡ್ಡ ಪೀಸ್ ಆಗಿ ಮಾಡ್ಕೊಳ್ಬಹುದು. ನಾನಿಲ್ಲಿ ದೊಡ್ಡ ದೊಡ್ಡ ಪೀಸ್ ಅನ್ನಾಗಿ ಮಾಡ್ಕೊಂಡಿದ್ದೀನಿ. ತುಂಬಾನೇ ಹಾಲಿತ್ತು. ಸೊ ಇಷ್ಟೊಂದು ಪನ್ನೀರ್ ಆಗಿದೆ.
ನಾನು 5 ಮಿನಿಟಲ್ಲೇ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ತುಂಬಾ ಸಾಫ್ಟ್ ಆಗಿ ಫಫಿ ಫಫಿ ಆಗಿ ಬಂದಿದೆ. ಸೊ ಇವಾಗ ಇದನ್ನ ನಾನು ಒಂದು ಪಾತ್ರಕ್ಕೆ ಹಾಕಿ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಬಿಡ್ತೀನಿ. ನಾಳೆ ಇದರ ಗ್ರೇವಿಯನ್ನ ಮಾಡ್ತೀನಿ. ಆ ಗ್ರೇವಿ ಕೂಡ ಇದರಲ್ಲೇ ನಾನು ಶೇರ್ ಮಾಡಿದ್ದೀನಿ ಕೂಡ. ಸೊ ಬನ್ನಿ ಅದನ್ನ ಹೇಗ್ ಮಾಡುದು ಅನ್ನೋದನ್ನ ಕ್ವಿಕ್ ಆಗಿ ಇದರಲ್ಲೇನೆ ಶೇರ್ ಮಾಡ್ಬಿಡ್ತೀನಿ. ಇನ್ನು ಇದನ್ನ ಮಾಡ್ಲಿಕ್ಕೆ ನಾನಿಲ್ಲಿ 1 ಈರುಳ್ಳಿ, 2 ಟೊಮೆಟೊ ಹಣ್ಣನ್ನ ತೆಗೆದುಕೊಂಡಿದ್ದೀನಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಚಪಾತಿ ಜೊತೆ ತಿನ್ಲಿಕ್ಕಂತೂ ಬೊಂಬಾಟಾಗಿ ಬಂದಿರುತ್ತೆ. ಟೊಮೆಟೊ ಮತ್ತೆ ಈರುಳ್ಳಿಯನ್ನ ಕಟ್ ಮಾಡಿ ಇವಾಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದಕ್ಕೆ ನಾನು ಕಾಯಿಯನ್ನ ಹಾಕ್ತಾ ಇಲ್ಲ, ಅದರ ಬದಲಿಗೆ ನಾನಿಲ್ಲಿ ಗೋಡಂಬಿಯನ್ನ ಹಾಕ್ತಾ ಇದ್ದೀನಿ. ಈ ಗೋಡಂಬಿಯನ್ನ ಒಂದು 10 ನಿಮಿಷ ಮೊದಲು ನಾನು ಬಿಸಿ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ಸೊ ಜಾಸ್ತಿ ಹೊತ್ತು ಕೂಡ ನೆನೆಸಿಡಬಹುದು. ಇವಾಗ ಇದನ್ನ ಇದ್ರ ಜೊತೆ ಹಾಕಿ ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ನೀರನ್ನ ಸೇರಿಸುವಂತ ಅಗತ್ಯವಿಲ್ಲ, ಹಾಗೆ ಗ್ರೈಂಡ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಪನ್ನೀರನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಪನ್ನೀರನ್ನ ಡೈರೆಕ್ಟ್ ಆಗಿ ಮಾಡಿ ಕಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀನಿ. ಸೊ ಒಮ್ಮೆ ವಾಶ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಾಲಿನ ಅಂಶ ಎಲ್ಲ ಹೋಗ್ಬಿಡತ್ತೆ. ಇವಾಗ ಒಂದು ಕಡಾಯಿಯನ್ನ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕಿ ಮೊದಲಿಗೆ ಪನ್ನೀರನ್ನ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ಕೂಡ ಡೈರೆಕ್ಟ್ ಆಗಿ ಗ್ರೇವಿಗೂ ಕೂಡ ಹಾಕ್ಬಹುದು. ಫ್ರೈ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿ ಬರುತ್ತೆ. ಸೊ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದನ್ನ ಸೈಡ್ ಅಲ್ಲಿ ಎತ್ತಿಟ್ಕೊಳ್ತೀನಿ. ಸಣ್ಣ ಉರಿಯಲ್ಲಿ ಅದನ್ನ ಇಟ್ಟು ಇವಾಗ ನಾನು ಅವಾಗ್ಲೇ ರುಬ್ಕೊಂಡಿದ್ನಲ್ಲ ಅದನ್ನ ಅದೇ ಪಾತ್ರೆಗೆ ಹಾಕ್ತೀನಿ. ಆಲ್ರೆಡಿ ಸ್ವಲ್ಪ ಆಯಿಲ್ ಇರುತ್ತೆ ಅದರಲ್ಲಿ. ಇವಾಗ ಇದನ್ನ ಗ್ರೇವಿಯನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಮಸಾಲಗಳನ್ನ ಹಾಕ್ಬೇಕು. ನಾನಿಲ್ಲಿ ಅಚ್ಚ ಖಾರದ ಪೌಡರ್ ಅನ್ನ ಹಾಕ್ತಾ ಇದ್ದೇನೆ, ಜೊತೆಗೆ ಧನಿಯಾ ಪೌಡರು ಹಾಗೆ ಹಳದಿ ಪೌಡರು ಇದಿಷ್ಟನ್ನ ಮಾತ್ರ ಹಾಕ್ತಾ ಇದ್ದೀನಿ. ಇವಿಷ್ಟನ್ನ ಹಾಕಿದ್ಮೇಲೆ ಒಮ್ಮೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಅದಕ್ಕೆ ನಾನು ನೀರನ್ನ ಸೇರಿಸ್ತೀನಿ. ಸಾರಿ, ಉಪ್ಪನ್ನು ಕೂಡ ಇದೇ ಸಂದರ್ಭದಲ್ಲಿ ಹಾಕಬೇಕು. ಇನ್ನ ಮಕ್ಕಳಿಗೆ ಚಪಾತಿ ಏನಾದ್ರೂ ಟಿಫಿನ್ ಬಾಕ್ಸ್ಗೆ ಹಾಕೋದಾದ್ರೆ ಈ ರೀತಿ ಗ್ರೇವಿ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ತಿಂತಾರೆ, ತುಂಬಾನೇ ಇಷ್ಟ ಆಗ್ಬಿಡತ್ತೆ. ಸೊ ನೀರನ್ನ ಸೇರಿಸಿದ್ಮೇಲೆ ಚೆನ್ನಾಗಿ ಒಮ್ಮೆ ಇದು ಕುದಿ ಬಂದ್ಮೇಲೆ ನಾನು ಇದಕ್ಕೆ ಪನ್ನೀರನ್ನ ಸೇರಿಸ್ಕೊಳ್ತೀನಿ. ಇನ್ನು ಕೊನೆಗೆ ನಾನು ನುಗ್ಗೆ ಸೊಪ್ಪಿನ ಪೌಡರ್ ಅನ್ನ ಹಾಕ್ತಾ ಇದ್ದೀನಿ. ಆಲ್ರೆಡಿ ನಿಮ್ ಜೊತೆ ನಾನು ಶೇರ್ ಮಾಡಿದ್ದೀನಿ. ನುಗ್ಗೆ ಸೊಪ್ಪನ್ನ ನಾನು ಡ್ರೈ ಮಾಡಿ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಇವಾಗ ನಾನು ಎಲ್ಲ ಸಾಂಬಾರ್ಗೂ ಅದನ್ನ ಈ ರೀತಿಯಾಗಿ ಹಾಕ್ಬಿಡ್ತೀನಿ. ತುಂಬಾನೇ ಹೆಲ್ದಿ ಕೂಡ, ಟೇಸ್ಟ್ ಕೂಡ ಅಷ್ಟೇ. ಅದನ್ನ ಡೈರೆಕ್ಟ್ ಆಗಿ ತಿನ್ಲಿಕ್ಕೆ ಅಷ್ಟೊಂದೇನೋ ಚೆನ್ನಾಗಿರೋದಿಲ್ಲ. ಈ ರೀತಿ ಸಾಂಬಾರ್ಗೆಲ್ಲ ಹಾಕಿ ಕೊಟ್ರೆ ಮಕ್ಕಳಿಗೂ ಕೂಡ ಗೊತ್ತಾಗೋದಿಲ್ಲ, ನಮಗೂ ಕೂಡ ಚೆನ್ನಾಗಿರುತ್ತೆ. ಹಾಗೆ ಕೊನೆಗೆ ನಾನಿಲ್ಲಿ ಗರಂ ಮಸಾಲ ಅಥವಾ ಕಿಚನ್ ಕಿಂಗ್ ಮಸಾಲೆ ಯಾವ್ದಾದ್ರು ಒಂದು ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಕೊನೆಗೆ ಪನ್ನೀರ್ ರೆಸಿಪಿ ಕೂಡ ಆಯ್ತು. ತುಂಬಾ ಈಸಿಯಾಗಿ ಈ ರೀತಿ ಮಾಡಬಹುದು, ಹಾಗೆ ಟೇಸ್ಟಿಯಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ. ಇನ್ನು ನಾನು ಮಕ್ಕಳ ಫೋಟೋ ತೆಗಿಲಿಕ್ಕಂತ ಹೊರಗಡೆ ಹೋಗಿದ್ದೆ, ಅದರ ವಿಡಿಯೋ ಕೂಡ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂತ ಆದ್ರೆ ನೋಡಿ. ಹಾಗೆ ಬರ್ಬೇಕಾದ್ರೆ ನಾನು ಪರೋಟ ತೆಗೆದುಕೊಂಡು ಬಂದಿದ್ದೆ. ಮನೆಯಲ್ಲಿ ಚಪಾತಿ ರಾಗಿ ರೊಟ್ಟಿ ಅಂತೂ ಮಾಡ್ತಾನೆ ಇರ್ತೀವಿ. ಇವತ್ತು ಮಕ್ಕಳು ಮನೆಯಲ್ಲೇ ಇರೋದ್ರಿಂದ ಅವರಿಗೆ ಸ್ವಲ್ಪ ಸ್ಪೆಷಲ್ ಆಗತ್ತೆ ಅಂತ ಹೇಳಿ ಪರೋಟ ತೆಗೆದುಕೊಂಡು ಬಂದಿದ್ದೀನಿ. ಇವಾಗ ಇದ್ರ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಆನು ಹಿಂಗಿತ್ತು ಪನ್ನೀರ್ ಸಾಂಬಾರ್? ಸೂಪರಾ? ವಾವ್ ವಾವ್, ತಟ್ಟೆ ಫುಲ್ ಖಾಲಿ ಇವತ್ತು. ಹಾಯ್ ಹಾಯ್ ಹಾಯ್, ಎಲ್ಲರೂ ಇವಾಗ ಸ್ವಿಮ್ಮಿಂಗ್ ಹೊರಟಿದ್ದಾರೆ. ಟೈಮ್ 4 ಗಂಟೆ ಮಧ್ಯಾಹ್ನ. ಅರೆ ರೆಡಿ ಆರ್ನಾಗಂತೂ ಫುಲ್ಲು ಸ್ವಿಮ್ಮಿಂಗ್. ಈ ವರ್ಷ ಹೋಗಲೇ ಇಲ್ಲ. ನಾಳೆ ಆರ್ನಂಗೆ ಮತ್ತೆ ಸ್ಕೂಲ್ ಇದೆ. ಸೊ ಇವತ್ತು ಸಂಡೇ. ಸೊ ಹೋಗುವಾ? ಆರ್ನ ಸೋ ಕ್ಯೂಟ್ ನೀನು ಆ್ಯಕ್ಚುಲಿ. ಹೌದಾ? ಎಸ್, ಚಲೋ. Anna, look at golden pin. ಟಚ್ ಕರ. ಚಳಿ ಐಕ, ಚಳಿ ಐಕ ಹೋಗ ಹತ್ರ. ಇಲ್ಲ ಇಲ್ಲ, ಅಲ್ಲಿ ಮತ್ತೆ ನೀರು ಬಿಡುತ್ತಲ್ಲ. You got jumping. You got backflip. 6, 7. ಗಂಧಮ್ಮ. ಹಾಂ ಚಳಿ
ನೀನು ಬರೀ ಸ್ವಿಮ್ಮಿಂಗ್ ಹೇಳೋದು ಅಷ್ಟೇ ಐತಿ. ಚಳಿ 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 ಅಂತ ಕೂತ್ಕೊಳ್ತೀಯ. ಆಟಾಡ ಆಟಾಡ, ಅಣ್ಣ ಆಡ್ತಾ ನೋಡಿ. ಬಿಗ್ ಫೂಲ್, ಇದು ಸ್ಮಾಲ್ ಫೂಲ್, ಚಿಕ್ಕ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ. ಯಸ್ ಯಸ್, ಜಂಪ್ 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 ಜಂಪ್. ಯು ಟ್ರೈಡ್ ಇಟ್. ಓ, ಜಾಗ್ರತೆ. ಅದು ಕಂಡ್ಯಾ ನೋಸಿಗೆ ಹೋಯ್ತಾ? ಇಲ್ಲ, ಒಳ್ಳೆ ಆಯ್ತು. ಜಂಪ್, ಅಲ್ಲಿ ಜಂಪ್ ಮಾಡ್ಕೊಳ್ಳಿ. ಅಲ್ಲಿ ಜಂಪ್ ಮಾಡಿದ್ರೆ ನಾನು ಒಂದು ರೀಲ್ ಮಾಡೋ ಬಾ. ಹೈಟ್ ಇತ್ತಲ್ಲ ಅಲ್ಲಿ. ಚಲೋ ಹೋಗಿ. ಫಸ್ಟ್ ಫ್ಲೋರ್ ಸ್ಟಾಪ್ ಆಯ್ತಾ? ಹೌದು, ನೀವತ್ತಿ ಬಂದ ನಂಗೆ ಗೊತ್ತಾಯ್ತಾ. ಟೂ ಮಿನಿಟ್ ಮ್ಯಾಗಿ ಅಂತ ಇದಕ್ಕೆ ಹೇಳೋದು ಅನ್ಸುತ್ತೆ. ಇವಾಗ ಅದ್ವಿನ್ಗೆ 2 ಮಿನಿಟ್ ಇದೆ, 2-3 ಮಿನಿಟ್ ಇದೆ 5 ಗಂಟೆಗೆ ಕ್ರಿಕೆಟ್ಗೆ ಹೋಗಬೇಕು. ಅಷ್ಟರೊಳಗಡೆ ಈ ಮ್ಯಾಗಿ ತಿನ್ನಬೇಕು. 2 ಮಿನಿಟ್ ಮ್ಯಾಗಿ. ನೀರು ಕಾಯಿಸ್ಲಿಕ್ಕೆ ಇಟ್ಟಿದೆ. ಮ್ಯಾಗಿ ತಿನ್ಬೇಕು. ಮ್ಯಾಗಿ ತಿನ್ನಬೇಕು. 2 ಮಿನಿಟ್ ಮ್ಯಾಗಿ ಹೆಂಗಿತ್ತು? ಲೈಕ್ ಇತ್ತು. ಅದಕ್ಕೆ ತಿಂದ ನಾವು.